ಕೋಳಿಯ ಒಂದು ಬೆಳವಣಿಗೆಗೆ ನೀರು ಅನ್ನೋದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅದಕ್ಕೋಸ್ಕರ ನಾವು ಡ್ರಿಂಕರ್ಗಳನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಸಾರಿ ನೀಟಾಗಿ ತೊಳ್ಕೋಬೇಕಾಗುತ್ತೆ. ಈ ರೀತಿ ತೊಳ್ಕೊಂಡಿದ್ದಲ್ಲಿ ಕೋಳಿ ನೀರನ್ನು ಅತಿ ಹೆಚ್ಚಾಗಿ ಕುಡಿಯುತ್ತೆ. ಆಗ ನಿಮಗೆ ಕೋಳಿ ಅನ್ನೋದು ಆರೋಗ್ಯವಾಗಿ ಇರುತ್ತೆ. ಹಾಗೆಯೇ ಹುಟ್ಟು ಕೂಡ ಬಹಳ ಮುಖ್ಯವಾಗಿ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ಮತ್ತು ಕರ್ಟನ್ ಕೂಡ ಎತ್ತುವಾಗ ಇಳಿಸುವಾಗ ಬಹಳ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ಈ 3 ವಿಷಯಗಳು ಕೋಳಿಯ ಒಂದು ಬೆಳವಣಿಗೆಗೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಹಾಗೆ ಕೋಳಿ ತಿನ್ನೋ ಒಂದು ಮೇವು ಕೂಡ ಬಹಳ ದೊಡ್ಡದಾಗಿರುತ್ತೆ. ಈ ಮೇವನ್ನು ಕೋಳಿಗೆ ನೇರವಾಗಿ ಕೊಟ್ಟಾಗ ಕೋಳಿ ಈ ಮೇವನ್ನು ಹೆಚ್ಚಾಗಿ ತಿನ್ನಲು ಆಸಕ್ತಿಯನ್ನು ವಹಿಸೋದಿಲ್ಲ. ಅದಕ್ಕಾಗಿ ನಾವು ಈ ಹಿಂದೆ ಬಂದಿರತಕ್ಕಂಥ ಫೀಡು ಮತ್ತು ಇವಾಗೆ ಬಂದಿರತಕ್ಕಂಥ ಫೀಡು ಎರಡನ್ನು ಮಿಕ್ಸಿಂಗಲ್ಲಿ ಕೊಡಿ. ಆವಾಗ ನಿಮಗೂ ಫೀಡ್ ಅನ್ನೋದು ಸಮನಾಗಿ ತಿನ್ನುತ್ತೆ. ಆವಾಗ ಕೋಳಿ ಅನ್ನೋದು ಬೇಗನೆ ನಿಮಗೆ ಬೆಳವಣಿಗೆ ಅನ್ನೋದು ಆಗುತ್ತೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.